ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿಲ್ ಇನ್ವೆಸ್ಟ್ಮೆಂಟ್ ಇನ್ಸೈಟ್ಸ್. ಇವತ್ತು ನಾನು ನಿಮಗೆ ಒಂದು ಕಾಮನ್ ಮ್ಯಾನ್ ಜರ್ನಿ ಬಗ್ಗೆ ಹೇಳ್ತೀನಿ. ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ, ಅವರು ಹೇಗೆ ಜರ್ನಿ ಸ್ಟಾರ್ಟ್ ಮಾಡಬೇಕು, ಈ ಜರ್ನಿಗೆ ಬಂದರೆ ಏನನ್ನ ಅವಾಯ್ಡ್ ಮಾಡಬೇಕು, ಅವರು ಸ್ಟಾಕ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಪ್ರೊಸೀಜರ್ ಮಾಡಬೇಕು, ಏನೇನೆಲ್ಲ ರಿಸರ್ಚ್ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೋರಿ ಮೂಲಕ ಹೇಳ್ತೀನಿ. ಒಂದು ಎಕ್ಸಾಂಪಲ್, ಒಂದು ಕ್ಯಾರೆಕ್ಟರ್ ಅಂದರೆ ಒಬ್ಬ ವ್ಯಕ್ತಿನ ತಗೊಳ್ಳೋಣ. ಆ ವ್ಯಕ್ತಿ ಹೆಸರು ಕಾರ್ತಿಕ್ ಅಂತ ಅನ್ಕೊಳ್ಳೋಣ. ಕಾರ್ತಿಕ್ ಒಬ್ಬ ವ್ಯಕ್ತಿ ಹಳ್ಳಿಯಿಂದ ಸಿಟಿಗೆ ಬರ್ತಾನೆ. ಆ ಸಿಟಿಯಲ್ಲಿ ಜಾಬ್ನ ಹುಡುಕ್ತಾನೆ. ಅವನಿಗೆ ಜಾಬ್ ಕೂಡ ಸಿಗುತ್ತೆ. ಅಲ್ಲಿ ಅವನು 20,000 ಸಂಬಳ ತನಕ ತಗೋತಾನೆ. ಆ 20,000ದಲ್ಲಿ ಅವನ ಪೇರೆಂಟ್ಸಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಅವನು ರೆಂಟ್ ಎಲ್ಲ ಕಟ್ಕೊಂಡು ಅವನಿಗೆ ಸ್ವಲ್ಪ ಖರ್ಚು ಮಾಡಿಕೊಂಡು ಅದರಲ್ಲೂ ಸ್ವಲ್ಪ ಸೇವಿಂಗ್ಸ್ ಮಾಡ್ತಾ ಇರ್ತಾನೆ. ಹೀಗೆ ಆಫೀಸಲ್ಲಿ ಅವರು ಕೊಲೀಗ್ಸಲ್ಲಿ ತುಂಬ ಜನ ಪರಿಚಯ ಆಗ್ತಾರೆ. ಅದರಲ್ಲೊಬ್ಬ ಕಾರ್ತಿಕ್ ಹತ್ರ ಬಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಾನೆ. ಏನಂತ, ಮಗ ಸ್ಟಾಕ್ ಮಾರ್ಕೆಟಲ್ಲಿ 5,000 ಇನ್ವೆಸ್ಟ್ ಮಾಡಿದ್ರೆ 10,000 ಮಾಡ್ಬೋದಂತೆ ಅಂತ ಮಾತಾಡ್ತಾನೆ. ಅದಕ್ಕೆ ಕಾರ್ತಿಕ್ ಕ್ಯೂರಿಯಾಸಿಟಿಯಿಂದ ಹೌದಾ, ಹೇಗೆ ನನಗೂ ಸ್ವಲ್ಪ ಹೇಳ್ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಇಲ್ಲ ನನಗೂ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ನಾನು ತುಂಬ ಯೂಟ್ಯೂಬು ರೀಲ್ಸು ಮತ್ತು ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾಯಿದ್ರು, ನಾನು ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ, ನೀನು ಕೂಡ ಯೂಟ್ಯೂಬಲ್ಲಿ ಮತ್ತು ರೀಲ್ಸಲ್ಲೆಲ್ಲ ನೋಡು, ನಿನಗೂ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ಅವನಿಗೆ ಹೇಳ್ತಾನೆ. ಅದಕ್ಕೆ ಕಾರ್ತಿಕ್ಕು ಅವನ ಮನಸ್ಸಲ್ಲಿ ಚಂಚಲ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಇರ್ಬೋದು, ಏನು ಇಷ್ಟೊಂದು ದುಡ್ಡು ಬರುತ್ತಾ ಈ ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿಲಿ ಇರ್ತಾನೆ. ಆಫೀಸ್ ಮುಗ್ದಿದ ತಕ್ಷಣ ಇಮಿಡಿಯೇಟಾಗಿ ಅವನ ರೂಮಿಗೆ ಹೋಗಿ ಅವನು ಫ್ರೆಶ್ ಅಪ್ ಕೂಡ ಆಗ್ದಲೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಬಿಡ್ತಾನೆ. ಸೊ ಮೊಬೈಲಲ್ಲಿ ಹೌ ಟು ಅರ್ನ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಸರ್ಚ್ ಮಾಡೋದಾಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಪ್ರಾಫಿಟ್ ಬಗ್ಗೆ ಸರ್ಚ್ ಮಾಡೋದಾಗಿರ್ಬೋದು, ತುಂಬ ಸರ್ಚ್ ಮಾಡ್ತಾನೆ. ಅದರಲ್ಲಿ ನಿಮಗೆಲ್ಲ ಗೊತ್ತು, ಈಗ ರೀಲ್ಸಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ತುಂಬ ಜನ ನಾನು ಇಷ್ಟು ದುಡ್ಡು ಮಾಡಿದೆ, ಅಷ್ಟು ದುಡ್ಡು ಮಾಡಿದೆ ಅಂತ ಸ್ಕ್ರೀನ್ಶಾಟ್ ಹಾಕೋದು ಇದೆಲ್ಲ ತುಂಬ ನಡೀತಾ ಇದೆ. ಸೊ ಅದು ಕೂಡ ಈ ಕಾರ್ತಿಕ್ ಕಣ್ಣಿಗೆ ಬೀಳುತ್ತೆ. ಆಗ ಕಾರ್ತಿಕ್ಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟೊಂದು ದುಡ್ಡು ಮಾಡ್ಬೋದಾ ಅಂತ. ಸೊ ನಾನು ದುಡ್ಡು ಮಾಡಬೇಕು ಅಂತ ಅರ್ಜೆನ್ಸಿಲಿ ಇರ್ತಾನೆ. ಬಟ್ ಅವನಿಗೆ ಯಾರು ಕೂಡ ಗೈಡ್ ಮಾಡಿರಲ್ಲ ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಅವನು ಯಾವುದೇ ರೀತಿಯಾದ ಎಜುಕೇಷ್ನಲ್ ಇನ್ಫಾರ್ಮೇಷನ್ ಅವನಿಗೆ ಗೊತ್ತಿರಲ್ಲ. ಸೊ ಜಸ್ಟ್ ಅವನ ಫ್ರೆಂಡ್ ಹೇಳಿದ ಮಾತನ್ನ ಅವನು ಕೇಳ್ದ. ಸೊ ವಿಡಿಯೋಗಳಲ್ಲಿ ಇನ್ಫ್ಲೂಯೆನ್ಸ್ ಆದ, ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆದ. ಸೊ ನಾನು ನಿಮಗೆ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಎಲ್ಲ ಯೂಶ್ವಲಿ ಶುರು ಆಗೋಂಥದ್ದು ಕ್ಯೂರಿಯಾಸಿಟಿಯಿಂದ. ಬಟ್ ಆ ಕ್ಯೂರಿಯಾಸಿಟಿ ಮೇಲೆ ನಿಮ್ಮ ಹಣನ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಮಾರನೇ ದಿನ ಇದೇ ರೀತಿ ಆ ಕ್ಯೂರಿಯಾಸಿಟಿಲೇ ಇರ್ತಾನೆ ಕಾರ್ತಿಕ್. ಸೊ ಅವನೇನು ಮಾಡ್ತಾನೆ, ಇಮಿಡಿಯೇಟಾಗಿ ಒಂದು ಡಿಮೆಟ್ ಅಕೌಂಟ್ ಓಪನ್ ಮಾಡ್ತಾನೆ. ಡಿಮೆಟ್ ಅಕೌಂಟ್ ಈಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಅವ್ನು ಡೌನ್ಲೋಡ್ ಮಾಡ್ಕೊಂಡು ಡಿಮೆಟ್ ಅಕೌಂಟ್ ಓಪನ್ ಮಾಡ್ತಾನೆ. ಡಿಮೆಟ್ ಅಕೌಂಟ್ ಓಪನ್ ಮಾಡಿದಂಥ ಕಾರ್ತಿಕ್ ಏನು ಮಾಡ್ತಾನಪ್ಪ ಅಂದರೆ, ಫಸ್ಟು ಸ್ಟಾಕ್ಸ್ಗಳನ್ನ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಎಲ್ಲ ಕಂಪ್ನಿನೂ ಅವನು ಏನೂ ರಿಸರ್ಚ್ ಮಾಡ್ದಲೆ ಸುಮ್ಮನೆ ಬ್ಲೈಂಡಾಗಿ ಕಂಪ್ನಿನ ಸ್ವೈಪ್ ಮಾಡ್ತಾ ಇರ್ತಾನೆ. ಈ ಕಂಪ್ನಿ ಎಷ್ಟು, ಈ ಕಂಪ್ನಿ ಎಷ್ಟು, ಈ ಕಂಪ್ನಿ ಎಷ್ಟಿದೆ ಪ್ರೈಸು, ಈ ಕಂಪ್ನಿ ಪ್ರೈಸ್ ಎಷ್ಟಿದೆ, ಈ ಪ್ರೈಸು, ಈ ಶೇರ್ದು ಎಷ್ಟು ಪ್ರೈಸ್ ಇದೆ ಅಂತ. ಸೊ ಆವಾಗ ಅವನಿಗೆ ಕಾಣಿಸೋದೆ ಒಂದು XYZ ಕಂಪ್ನಿ, ₹2 ಒಂದು ಯಾವುದೋ ಒಂದು ಕಂಪ್ನಿ ಅವನಿಗೆ ಕಾಣಿಸುತ್ತೆ. ಸೊ ಅವ್ನು ಫುಲ್ ಶಾಕ್ ಆಗ್ತಾನೆ. ಏನಪ್ಪ, ಬರೀ ₹2 ಇದೆ ಈ ಕಂಪ್ನಿ ವ್ಯಾಲ್ಯೂ, ಒಂದು ಶೇರ್ ವ್ಯಾಲ್ಯೂ. ಸೊ ಇದಕ್ಕೆ ಇನ್ವೆಸ್ಟ್ ಮಾಡೋಣ. ಸೊ ₹2 ಅಂತ ಹೇಳಿದ್ರೆ ಒಂದು ₹1,000, ನಾವು ₹1,000 ಇನ್ವೆಸ್ಟ್ ಮಾಡಿದ್ರೆ 500 ಶೇರ್ಸ್ ಬರುತ್ತೆ. 500 ಶೇರ್ಸ್ ಬರುತ್ತೆ. ನಾನು ಇದನ್ನ ಪರ್ಚೇಸ್ ಮಾಡಿಬಿಡೋಣ. ಇದು ₹100 ಆದರೆ 500 × 100 50,000 ದುಡ್ಡು ಆಗುತ್ತೆ. ವಾವ್, ಎಷ್ಟು ಸೂಪರ್ ಅಲ್ವಾ ಅಂದ್ಕೊಂಡು 1,000 ಅಂದರೆ ₹1,000 ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಾನೆ. ಸೊ ಯಾವುದಾದ್ರು ಕಂಪ್ನಿ, ಅದು ಏನು ಸ್ಟಾಕ್ಸ್ ಅಂತ ಕರಿತೀವಿ ನಾವು, ಅದಕ್ಕೆ ಪೆನಿ ಸ್ಟಾಕ್ಸ್ ಅಂತ ಕರಿತೀವಿ. ಕಾರ್ತಿಕ್ ಅವಾಗ ತೊಗೋಬೇಕಾದ್ರೆ ಏನು ಯೋಚನೆ ಮಾಡ್ದ, ಆ ಕಂಪ್ನಿ ಶೇರು ₹2 ಇದ್ದಿದ್ದು ಎಲ್ಲಾದರೂ ₹100 ಹೋದರೆ, 500 ಶೇರ್ ತೊಗೊಂಡಿದ್ದು ₹100 ಹೋದರೆ ನಾನು ಅದನ್ನ ಸೆಲ್ ಮಾಡಿದ್ರೆ 50,000 ದುಡ್ಡು ಬರುತ್ತೆ ಅಂತ ಅವ್ನು ತಿಳ್ಕೊಂಡ. ಸೊ ಇದೇ ದೊಡ್ಡ ಮಿಸ್ಟೇಕ್ಸು ಎಲ್ಲರೂ ಮಾಡೋವಂಥದ್ದು. ಸೊ ಏನೂ ಗೊತ್ತಿಲ್ಲದೆ ಸುಮ್ಮನೆ ಸ್ಟಾಕ್ ಮಾರ್ಕೆಟಿಗೆ ಬಂದು ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಸೊ ಶೇರ್ ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟ್ನೇ ಬೈತಾರೆ. ಸೊ ಇದೇ ಮೇಯ್ನ್ ಪ್ರಾಬ್ಲಮ್ಸು ಎಲ್ಲರೂ ಮಾಡೋದು. ಸೊ ₹1,000 ಇನ್ವೆಸ್ಟ್ ಮಾಡಿದಂಥ ಕಾರ್ತಿಕ್ಕು ಏನು ಮಾಡ್ತಾನೆ, ಸ್ಟಾರ್ಟಿಂಗ್ ಅಲ್ವಾ, ಆಫೀಸಿಗೆ ಹೋದರೂ ಸ್ವೈಪ್ ಮಾಡ್ತಾ ಇರ್ತಾನೆ, ಎಷ್ಟು ಪ್ರಾಫಿಟ್ ಬಂತು, ಲಂಚ್ ಬ್ರೇಕಿಗೆ ಬಿಟ್ಟು ಸ್ವೈಪ್ ಮಾಡ್ತಾ ಇರ್ತಾನೆ, ಪ್ರಾಫಿಟ್ ಎಷ್ಟು ಬಂತು. ಸಂಜೆ ಮನೆಗೆ ಹೋಗ್ಬೇಕಾದ್ರೂ ಸ್ವೈಪ್ ಮಾಡ್ತಾ ಇರ್ತಾನೆ, ಮಲ್ಕೋಬೇಕಾದ್ರೂ ಸ್ವೈಪ್ ಮಾಡ್ತಾ ಇರ್ತಾನೆ, ನೋಡ್ತಾನೆ ಇರ್ತಾನೆ ಸ್ಟಾಕ್ ಎಷ್ಟು ಬಂತು, ಪ್ರಾಫಿಟ್ಟು ಎಷ್ಟು ಬಂತು, ಎಷ್ಟು ಮೇಲೆ ಹೋಗ್ತಿದೆಯಾ ಅಂತ. ಆದರೆ ರಿಯಾಲಿಟಿ ಆ ಸ್ಟಾಕು ಮೇಲೆ ಹೋಗಲ್ಲ. ಯಾಕೆ ಅಂದರೆ ಪೆನಿ ಸ್ಟಾಕ್ಸ್ಗಳೆಲ್ಲ ನಾವು ನಂಬೋಕ್ಕಾಗಲ್ಲ.
ಕಂಪ್ನಿ ಪೋರ್ಟ್ಫೋಲಿಯೋ ಚೆಕ್ ಮಾಡ್ದಲೆ, ಕಂಪ್ನಿ ಪಿ ರೇಷಿಯೋ ನೋಡ್ದಲೆ, ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲ್ ಬಗ್ಗೆ ನೋಡ್ದಲೆ, ಕಂಪ್ನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬಗ್ಗೆ ನೋಡ್ದಲೆ ಹೇಗೆ ಇನ್ವೆಸ್ಟ್ ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ ಮಾಡೋದು ಸುಮ್ಮನೆ ವೇಸ್ಟ್. ಅದು ಆ ದುಡ್ಡು ಈ ಕಡೆ ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಅಲ್ಲೇ ಇರುತ್ತೆ. 20 ವರ್ಷ ಆದರೂ ಅಲ್ಲೇ ಇರುತ್ತೆ, ಹೇಳೋಕ್ಕಾಗಲ್ಲ. ಸೊ ಹೀಗೆ ಮಾಡ್ತಿದ್ದಂತಹ ಕಾರ್ತಿಕ್ ಒಂದಿನ ಏನಾಗುತ್ತೆ, 50 ಪೈಸೆ ಲಾಸ್ ಆಗುತ್ತೆ ಆ ಶೇರ್. ಅಂದರೆ 2 ರೂಪಾಯಿ ಇದ್ದಿದ್ದ ಶೇರು 1.5 ರೂಪಾಯಿ ಬರುತ್ತೆ, ಅಂದರೆ 50 ಪೈಸೆ ಲಾಸ್ ಆಯಿತು ಅವನಿಗೆ. ಸೊ ಅವನು ತೊಗೊಂಡಿದ್ದಂಥ ಶೇರು 500 ಶೇರಿಗೆ 50 ಪೈಸೆ ಲಾಸ್ ಆದರೆ ಎಷ್ಟು ಲಾಸ್ ಆಯಿತು? ಟೋಟಲ್ಲು 250 ರೂಪಾಯಿ ಲಾಸ್ ಆದಂಗೆ ಆಯಿತು. ಬೆಳಗ್ಗೆ ಮಾರ್ಕೆಟ್ ಓಪನಿಂಗ್ ನೋಡ್ತಾನೆ, ರೆಡ್ಡಲ್ಲಿ ತೋರಿಸ್ತಾ ಇರುತ್ತೆ. ರೆಡ್ ಅಂದರೆ ಈಗಿನ ಕಾಲದ ಎಲ್ಲರಿಗೂ, ಅಂದರೆ ನೀವು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿಗೂ ಅಷ್ಟೇ, ಏನಾದರೂ ನಮ್ಮದು ಪ್ರಾಫಿಟ್ ಆ್ಯಂಡ್ ಲಾಸ್ ರೆಡ್ಡಲ್ಲಿದ್ದರೆ ತುಂಬ ಬೇಜಾರಾಗುತ್ತೆ. ಸೊ ಅವನೇನು ಮಾಡ್ತಾನೆ, ಆಫೀಸಲ್ಲಿ ವರ್ಕ್ ಮಾಡೋಕ್ಕೂ ಅಂದರೆ ಈಗ ಅವ್ನು ದುಡಿತಾರ ಅಂತಹ ದುಡ್ಡಲ್ಲಿ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದು 10 ರೂಪಾಯಿನ ಆಗಿರಲಿ 100 ರೂಪಾಯಿನ ಆಗಿರಲಿ, ದುಡ್ಡೇ ಅಲ್ವಾ. ಆ ಲಾಸ್ ಆದರೆ ಅದೊಂದು ಬೇಜಾರಿರುತ್ತೆ, ಯಾರಿಗೇ ಆಗಲಿ, ಚಿಕ್ಕ ಅಮೌಂಟ್ ಆದರೂ ಬೇಜಾರು ಆಗೇ ಆಗುತ್ತೆ. ಸೊ ಅವನಿಗೂ ಅದೇ ಥರ ಆಯಿತು. ಅವನೇನು ಮಾಡ್ದ, ಇಮಿಡಿಯೇಟ್ಲಿ ಸೆಲ್ ಮಾಡ್ದ. ನೋಡಿ, ಅವನು 1 ವಾರಕ್ಕೆ ಸೆಲ್ ಮಾಡ್ದ. ಅಂದರೆ ಏನೂ ರಿಸರ್ಚ್ ಮಾಡ್ದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಮತ್ತೆ ಬಂದು 1 ವಾರದ ಸೆಲ್ ಮಾಡ್ದ. ಅಲ್ಲಿ ಅವನಿಗೆ ಏನಾಯಿತು, ಈ ಕಡೆ ರಿಸರ್ಚ್ ಮಾಡ್ದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ದಂಗೂ ತಪ್ಪು ಮಾಡ್ದ, ಪ್ಲಸ್ಸು ಇಲ್ಲಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದಲ್ಲೇ ಸುಮ್ಮನೆ ಇಮಿಡಿಯೇಟಾಗಿ ಲಾಸ್ ಆಗಿದ ತಕ್ಷಣ ಸೆಲ್ ಮಾಡೋದು. ಆಮೇಲೆ ಏನು ಮಾಡ್ತಾನೆ, ಕಂಪ್ನಿ ಕೆಲಸ ಡ್ಯೂಟಿ ಮುಗಿಸ್ಕೊಂಡು ರೂಮಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಏನಕ್ಕೆ ಲಾಸ್ ಆಯಿತು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಏನಕ್ಕೆ ನನ್ನ ದುಡ್ಡು ಲಾಸ್ ಆಯಿತು, ಏನಕ್ಕೆ ನಾನು ಹಾಕಿದ್ದು ಅಮೌಂಟು ಲಾಸಿಗೆ ಬಂತು, ಅಥವಾ ಈ ಶೇರ್ ಮಾರ್ಕೆಟ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅವರೇ ಏನಾದರೂ ಮೋಸ ಮಾಡ್ತಿದ್ದಾರಾ ಅನ್ನೋದು ಈಗ ಸ್ಟಾರ್ಟಿಂಗ್ ಬರೋವಂಥವ್ರಿಗೆ ಅದೇ ಥರ ಅನಿಸೋದು. ಅಂದರೆ ಇವ್ರುಗಳೇ ಪ್ರೈಸ್ನ ಡ್ರಾಪ್ ಮಾಡ್ತಾರಾ ಸುಮ್ಮನೆ, ಅಂದರೆ ನಮ್ಮ ದುಡ್ಡನ್ನ ಅವರೇ ಎತ್ಕೋತಾರ ಅಂತ, ಈ ಥರ ಎಲ್ಲ ಮೈಂಡ್ ಸೆಟ್ ಇರುತ್ತೆ. ಸೊ ಅದೇ ರೀತಿ ಕಾರ್ತಿಕ್ ಕೂಡ ಬಂತು, ಎಲ್ಲ ನನಗೆ ಮೋಸ ಮಾಡಿದ್ರ ಅಥವಾ ಏನಕ್ಕೆ ಲಾಸ್ ಆಯಿತು ಅನ್ನೋದು ಕೂತ್ಕೊಂಡು ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ದ. ಸೊ ಅಲ್ಲಿಂದ ಶುರು ಆಯಿತು ನೋಡಿ ಜರ್ನಿ. ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಕೆ ಶುರು ಮಾಡ್ದ. ಸೊ ನೀವು ರಿಚ್ ಆಗೋದಕ್ಕೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ಕಟ್ ಅಲ್ಲ, ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಪೇಷನ್ಸ್ ಬೇಕು, ತುಂಬ ನಾಲೆಡ್ಜ್ ಗೇನ್ ಮಾಡಬೇಕು, ಆವಾಗಲೇ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟು ಒಂದು 3 ಮಂತ್ಸ್ ರಿಸರ್ಚ್ ಮಾಡಿದಂತಹ ಕಾರ್ತಿಕ್ ನಿಧಾನವಾಗಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಜರ್ನಿ ಶುರು ಮಾಡ್ದ. ಹೇಗೆ ಮಾಡ್ದ, ಪ್ರತಿಯೊಂದು ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಸ್ವಲ್ಪ ಇಷ್ಟು ಮಿನಿಮಮ್ ಕಂಪ್ನಿ ಅಂತ ಅವ್ನು ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ದ. ಮಂತ್ಲಿ ಅವ್ನು ಬರ್ತಾ ಇದ್ದಂಥ 20,000 ಸಂಬಳದಲ್ಲಿ 5,000 ಅಂತ ಎತ್ತಿಟ್ಟ. ಮೇಯ್ನು ಅವನು ಪ್ರೀವಿಯಸ್ ಮಿಸ್ಟೇಕ್ ಮಾಡಿದ್ದಂಥದ್ದು ಈಗ ಮಿಸ್ಟೇಕ್ ಮಾಡೋದಕ್ಕೆ ಹೋಗಲಿಲ್ಲ. ಇಲ್ಲಿ ಸಿಸ್ಟಮೆಟಿಕ್ ಆಗಿ ಒಂದು ಇನ್ವೆಸ್ಟ್ಮೆಂಟ್ ಶುರು ಮಾಡ್ದ. ನೀವು ಕೂಡ ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಕ್ಸಸ್ ಕಾಣ್ತೀರಾ. ಸೊ ಅದೇ ರೀತಿ ನೆಕ್ಸ್ಟ್ 20 ಇಯರ್ಸ್ ತನಕ ಒಳ್ಳೆ ಗೋಲ್ ಅಚೀವ್ ಮಾಡಿ ಅವನ ಲೈಫಲ್ಲಿ ಸಕ್ಸಸ್ ಆಗ್ತಾನೆ. ಸೊ ಮುಂಚೆ ಮಾಡಿದಂಥ ತಪ್ಪನ್ನ ಈಗ ಅವ್ನು ತಪ್ಪು ಮಾಡ್ತಾ ಇಲ್ಲ. ಯಾಕಂದರೆ ಮುಂಚೆ ಅವನು ಯಾವುದ್ರ ಬಗ್ಗೆನೂ ಏನೂ ಅನಲೈಸ್ ಮಾಡ್ದಲ್ಲ, ಏನೂ ರಿಸರ್ಚ್ ಮಾಡ್ದಲ್ಲ, ಸುಮ್ಮನೆ ಯಾರೋ ಒಬ್ರು ಹೇಳಿದ್ರಿಂದ ಇನ್ಫ್ಲೂಯೆನ್ಸ್ ಆಗಿ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆದ. ಸೊ ಅದ ನಂತರ ಆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ನಾಲೆಡ್ಜ್ನ ಗೇನ್ ಮಾಡಿ ಪ್ರತಿ ಮಂತ್ ಅವ್ನು ಬರುವಂತಹ ಸೇವಿಂಗ್ಸ್ನ ಕೂಡಿಟ್ಟು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದು 20 ಇಯರ್ಸ್ ತನಕ ಒಳ್ಳೆ ಗ್ರೋತ್ ಆಗಿ ಅವನ ಕರಿಯರ್ನ ಬಿಲ್ಡ್ ಮಾಡ್ಕೊಂಡ. ಸೊ ಇದು ಕಾರ್ತಿಕ್ ಮಾಡಿದಂತಹ ಸಕ್ಸಸ್ ಸ್ಟೋರಿ. ಈ ಸ್ಟೋರಿ ಎಲ್ರಿಗೂ ರಿಲೇಟ್ ಆಗಿದೆ ಅಂತ ತಿಳ್ಕೊತೀನಿ. ಯಾರ್ಯಾರಿಗೆ ಈ ಸ್ಟೋರಿ ರಿಲೇಟ್ ಆಗಿದೆ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಯಾರೆಲ್ಲ ಇದೇ ಥರ ತಪ್ಪು ಮಾಡಿ ಮತ್ತೆ ಸ್ಟಾಕ್ ಮಾರ್ಕೆಟಿಗೆ ಬರ್ದಲ್ಲೇ ಈ ವಿಡಿಯೋ ನೋಡ್ತಿದ್ದೀರಾ ಅವರು ಕೂಡ ಕಮೆಂಟ್ ಹಾಕಿ. ಈ ವಿಡಿಯೋದ ಉದ್ದೇಶ ಮುಂದೆ ನೀವು ಈ ಥರ ತಪ್ಪು ಮಾಡಿಬಿಡಿ. ಸೊ ತಪ್ಪು ಮಾಡೋಕ್ಕಿಂತ ಮುಂಚೆ ಕೂತ್ಕೊಂಡು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಸುಮ್ಮನೆ ಸ್ಟಾಕ್ ಮಾರ್ಕೆಟ್ನೇ ಬೈಯೋದಲ್ಲ, ಬೇರೆಯವ್ರಿಗೂ ಇದ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳಬೇಡಿ. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಒಳ್ಳೆ ಗ್ರೋತ್ ಇದೆ. ಹೇಗೆ ಅಂತ ಹೇಳಿದ್ರೆ ಸಿಸ್ಟಮೆಟಿಕ್ ಒಂದು ಡಿಸಿಪ್ಲಿನ್ ಆಗಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಒಳ್ಳೆ ಗ್ರೋತ್ ಇದೆ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ, ನಂತರ ಇನ್ವೆಸ್ಟ್ ಮಾಡಿ. ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡ್ತೀನಿ ಅಂತ ಬರಬೇಡಿ. ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡ್ತೀನಿ ಅಂತ ಬಂದರೆ ಲಾಸ್ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕಾರ್ತಿಕ್ನ ಲೈಫ್ ಸ್ಟೋರಿ. ಯಾರ್ಯಾರೆಲ್ಲ ಈ ಥರ ತಪ್ಪು ಮಾಡಿದಾರ ಅವರು ಈ ವಿಡಿಯೋಗೆ ಕಮೆಂಟ್ ಹಾಕಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಯಾರ್ಯಾರೆಲ್ಲ ಈ ಥರ ತಪ್ಪು ಮಾಡಿದ್ದಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಹೇಳಿ ಮುಂದೆ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟಿಗೆ ಬಂದಮೇಲೆ ಈ ಥರ ಎಲ್ಲ ತಪ್ಪು ಮಾಡಬೇಡಿ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಇದೆ, ಅಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು.
ನಮ್ಮದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಕೂಡ ನೀವು ಹೋಗಿ ಜಾಯ್ನ್ ಆಗ್ಬೋದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ. ಸೊ ನಿಮಗೆ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಅಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ಕೊಡೋಕ್ಕಾಗ್ತಿಲ್ಲ ಬಿಕಾಸ್ ಬೇರೆ ಕೆಲಸಗಳಿಂದ ಬ್ಯುಸಿ ಆಗಿರೋದ್ರಿಂದ ಡೈಲಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವೀಡಿಯೋಸ್ ಮಾಡೋದಕ್ಕೆ. ಇನ್ನೂ ಯಾರೆಲ್ಲ ಡಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅವರಿಗೆ ಕಷ್ಟ ಆಗ್ತದೆ, ಫ್ರೀ ಡಿಮೆಟ್ ಅಕೌಂಟ್ ಬೇಕು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರಿಗೆ ವಾಟ್ಸಪ್ ಮಾಡಿ ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಫ್ರೀ ಡಿಮೆಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.